ಹೆಲೋ ಮಕ್ಕಳೇ, ನೋಡಿ ಇದು ಎಕ್ಸಸೈಸ್ 1.3 ಲಾಸ್ಟ್ ಸೆಟ್ನಲ್ಲಿ ಸೆಟ್ ಚಾಪ್ಟರ್ನಲ್ಲಿ ಎಕ್ಸಸೈಸ್ 1.3 ಲಾಸ್ಟ್ ಕ್ವಶನ್ 9th ಕ್ವಶನ್. ಗಿವನ್ ಸೆಟ್ A equals to 1 3 5, B equals to 2 4 6, C equals to 0 2 4 6 8. Which of the following may be considered as a universal sets for all the 3 sets A B C? ಫಸ್ಟ್ ಆಫ್ ಆಲ್ ನೋಡಿ, ಯೂನಿವರ್ಸಲ್ ಸೆಟ್ ಅಂದರೆ ಇವು ಮೂರನ್ನ ಇನ್ಕ್ಲೂಡ್ ಮಾಡಿ ಎ ಸೆಟ್ ಪ್ಲಸ್ ಬಿ ಸೆಟ್ ಪ್ಲಸ್ ಸಿ ಸೆಟ್ ಮಾಡಿದಾಗ ಇದೆಲ್ಲ ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತಲ್ಲ, ಅದೆಲ್ಲ ನಂಬರ್ ಆಫ್ ಎಲಿಮೆಂಟ್ಸ್ ಅಲ್ಲ, ಎಲಿಮೆಂಟ್ಸೇ. ಇವಾಗ 1 ಇರಬೇಕು, 2 ಇರಬೇಕು, 3 4 5 ಇದೆಷ್ಟು ಎಲಿಮೆಂಟ್ಸ್ ಒಂದೇ ಸೆಟ್ನಲ್ಲಿ ಇರಬೇಕು. ಅವಾಗ ಏನಾಗುತ್ತೆ, ಇದು ಯೂನಿವರ್ಸಲ್ ಸೆಟ್ ಆಗುತ್ತೆ. ಓಕೆ, ಇವಾಗ ನೋಡಿ 0 1 2 3 4 5. ಇಲ್ಲಿ ನೋಡಿ, ನಮಗೆ ಇಲ್ಲೇ 8 ಇದೆ, ಇಲ್ಲೇ 8 ಬಂದಿಲ್ಲ, ಇಲ್ಲಿ 8 ಬಂದಿಲ್ಲ. ಸೊ ದಿಸ್ ಇಸ್ ರಾಂಗ್. ದಿಸ್ ಇಸ್ ನಾಟ್ ಎ ಯೂನಿವರ್ಸಲ್ ಸೆಟ್. ಯೂನಿವರ್ಸಲ್ ಅಲ್ಲ ಇದು. 5 ಅಂತ ಹೇಳಿದರೆ ನಲ್ ಸೆಟ್. ನಲ್ ಅಂತ ಹೇಳಿದರೆ ಖಾಲಿ, ಫುಲ್ ಎಂಪ್ಟಿ ಸೆಟ್ ಇರುತ್ತೆ ಅಲ್ಲ, ಅದೇ. ಆದರೆ ನಮಗೇನು ಬೇಕು, ಯೂನಿವರ್ಸಲ್ ಸೆಟ್ ಅಂದರೆ ಎಲ್ಲ ಎಲಿಮೆಂಟ್ಸ್ ಒಂದು ಸೆಟ್ನಲ್ಲಿ ಬೇಕಾಗಿದೆ. ಇವಾಗ ನೋಡಿ, ಇದರೊಳಗೆ 0 to 10 ಮಟ್ಟ ಎಲ್ಲ ನಂಬರ್ಸ್ ಇದೆ. ಇವಾಗ ನೀವು ಅನ್ಬೋದು, ಸರ್ ಇದರೊಳಗೆ 9 ಮತ್ತು 10 ಇಲ್ಲ ಅಲ್ಲ, ಇದು ಹೇಗಾಗ್ಬೋದು? ನೋಡಿ, ಯೂನಿವರ್ಸಲ್ ಸೆಟ್ ಅಂದರೆ ಎಲ್ಲ ಎಲಿಮೆಂಟ್ಸ್ ಬರಬೇಕು, ಎಕ್ಸ್ಟ್ರಾ ಇದ್ದರೆ ನಡೆಯುತ್ತೆ. ಯಾಕಂದರೆ ನೋಡಿ, 9 ಮತ್ತು 10 ಇಲ್ಲ ಅಂದ್ರೂ, ಆದರೆ ಇದೆಲ್ಲ ಎಲಿಮೆಂಟ್ ನೋಡಿ, 0 ಇದೆ, 0 ಇದೆ, 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ, ಎಲ್ಲ ಎಲಿಮೆಂಟ್ಸ್ ಇದರೊಳಗೆ ಬರುತ್ತೆ. ಆದರೆ ಎಕ್ಸ್ಟ್ರಾ ಏನಾದರೂ ಇದ್ದರೆ ಅದು ಯೂನಿವರ್ಸಲ್ ಸೆಟ್ಟಲ್ಲಿ ಬಿಲಾಂಗ್ ಆಗುತ್ತೆ. ಯೂನಿವರ್ಸಲ್ ಸೆಟ್ ಈಸ್ ಅ ಬಿಗ್ಗೆಸ್ಟ್ ಸೆಟ್. ಓಕೆ, ಇವಾಗ ಇದರೊಳಗೆ ನೋಡಿ 0 ಇಲ್ಲ, ಇದರೊಳಗೆ ಇಲ್ಲಿ 0 ಮಿಸ್ಸಿಂಗ್ ಇದೆ. ಸೊ ದಿಸ್ ಇಸ್ ನಾಟ್ ಎ ಯೂನಿವರ್ಸಲ್ ಸೆಟ್, ದಿಸ್ ಇಸ್ ನಾಟ್ ಎ ಯೂನಿವರ್ಸಲ್ ಸೆಟ್, ದಿಸ್ ಈಸ್ ಎ ಯೂನಿವರ್ಸಲ್ ಸೆಟ್. ನೀವು ನೋಡಿ, ಓನ್ ವರ್ಡ್ಸಲ್ಲಿ ನಿಮಗೆ ನಿಜ ಅಂತ ಹೇಳಿದರೆ ನಿಮಗೆ MCQ ಕ್ವಶನ್ಸ್ ಅಂದರೆ ಮಲ್ಟಿಪಲ್ ಚಾಯ್ಸ್, ಇಲ್ಲಾಂದರೆ MSQ ಸಿಂಗಲ್ ಮಲ್ಟಿಪಲ್ ಕ್ವಶನ್ಸ್, ಹಾಗೆ ಅಪ್ಲಿಕೇಶನ್ಸ್ನಲ್ಲಿ ಇಂಥ ಕ್ವಶನ್ಸ್ ಕೇಳ್ತಾರೆ. ಸೊ ನೋಡಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೋಡಿ, ಕ್ವಾರ್ಟರ್ಲಿ ಎಕ್ಸಾಮ್ ಇದೆಯಲ್ಲ, ನಿಮಗೆ ಎಕ್ಸಾಮ್ ಇರುತ್ತೆ ಕ್ವಾರ್ಟರ್ಲಿ ಎಕ್ಸಾಮ್ ಮುಂದಿನ ತಿಂಗಳ, ಇಲ್ಲಾಂದರೆ ಮಿಡ್ನಲ್ಲಿ ಇರ್ಬೋದು, ಇಲ್ಲಾಂದರೆ ಲಾಸ್ಟ್ ವೀಕ್ನಲ್ಲಿ ಇರ್ಬೋದು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಕ್ವಾರ್ಟರ್ಲಿ ಎಕ್ಸಾಮ್ಗೋಸ್ಕರ ಏನೇನು ಕಲಿಸ್ತಿದ್ದಾರೆ ಅದನ್ನೆಲ್ಲ ಕಮೆಂಟ್ನಲ್ಲಿ ಬರೀರಿ. ಸೆಟ್ ಕಲಿಸ್ತಿದ್ದಾರೆ ಅಂತ ಹೇಳಿ ಬರೀ. ಇವಾಗ ಸೆಟ್ ನಡೀತಿರ್ಬೋದು, ಸೆಟ್ ಆದ ನಂತರ ರಿಲೇಷನ್ ಫಂಕ್ಷನ್ಸ್ ಇರುತ್ತೆ. ರಿಲೇಷನ್ ಫಂಕ್ಷನ್ಸ್ ಬಿಟ್ಟು ಬೇರೆ ಯಾವುದಾದ್ರೂ ಲೆಸನ್ ಕಲಿಸಿದರೆ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ. ನಿಮಗೆ ಡೈರೆಕ್ಟಾಗಿ ಟ್ರಿಗ್ನೋಮೆಟ್ರಿಗೆ ಫಸ್ಟ್ ಕಲಿಸಿರ್ಬೋದು. ಯಾವ್ದು ಲೆಸನ್ ಕಲಿಸ್ತಾರಲ್ಲ ಅದ್ರ ಪ್ರಕಾರ ಫಸ್ಟಿಗೆ ಅದೆಲ್ಲ ಸಿಲೆಬಸ್ ಮುಗಿಸ್ಕೊಂಡು ನೆಕ್ಸ್ಟ್ ಅದಕ್ಕೆ ಹೋಗೋಣ. ಯಾಕಂದರೆ ಕ್ವಾರ್ಟರ್ಲಿ ಎಕ್ಸಾಮಿಗೆ ನಿಮಗೆ ಸಿಲೆಬಸ್ ಕಂಪ್ಲೀಟ್ ಆದರೆ ಸಾಕು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ. ಯಾಕಂದರೆ ನನಗೆ ಮೋಟಿವೇಶನ್ ಸಿಗುತ್ತೆ ನಾನು ಮುಂದಿನ ವಿಡಿಯೋ ಮಾಡೋದಕ್ಕೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.